ಗೋರಕ್ಷಕರ ಮೇಲಿನ ಹಲ್ಲೆಗೆ ಖಂಡನೆ. ಹುಕ್ಕೇರಿಯಲ್ಲಿ ಗೋರಕ್ಷಕರ ಮೇಲೆ ನಡೆದ ಹಲ್ಲೆಯನ್ನು ಖಂಡಿಸಿ ಇಂದು ಶ್ರೀರಾಮ ಸೇನೆಯ ವತಿಯಿಂದ ಇಂಘಳಿ ಚಲೋ ಚಳುವಳಿಯನ್ನು ಹಮ್ಮಿಕೊಳ್ಳಲಾಗಿತ್ತು. ಬೆಳಗಾವಿ ಜಿಲ್ಲಾಧಿಕಾರಿಗಳಿಗೆ ಮನವಿ ನೀಡಿ ಇಂಘಳಿ ಕಡೆ ಹೊರಟಿದ್ದ ಶ್ರೀರಾಮ ಸೇನೆಯ ಕಾರ್ಯಕರ್ತರನ್ನು ಪೊಲೀಸರು ಬಂಧಿಸಿದ್ರು. ಹುಕ್ಕೇರಿಯಲ್ಲಿ ಗೋರಕ್ಷಕರ ಮೇಲೆ ನಡೆದ ಹಲ್ಲೆಯನ್ನು ಖಂಡಿಸಿ ಇಂದು ಶ್ರೀರಾಮ ಸೇನೆಯ ವತಿಯಿಂದ ಇಂಗಳ ಚಲೋ ಚಳುವಳಿಯನ್ನು ಹಮ್ಮಿಕೊಳ್ಳಲಾಗಿತ್ತು. ಬೆಳಗಾವಿಯಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಶ್ರೀರಾಮ ಸೇನೆ ಕಾರ್ಯಕರ್ತರು ಭಾಗಿಯಾಗಿ ಪ್ರತಿಭಟನಾ ರ್ಯಾಲಿಯನ್ನು ನಡೆಸಿ ಜಿಲ್ಲಾಧಿಕಾರಿಗಳ ಕಾರ್ಯಾಲಯಕ್ಕೆ ತಲುಪಿಸಿದ್ರು. ಈ ವೇಳೆ ಮಾತನಾಡಿದ ಶ್ರೀರಾಮ ಸೇನೆಯ ರಾಷ್ಟ್ರೀಯ ಅಧ್ಯಕ್ಷರಾದ ಪ್ರಮೋದ್ ಮುತಾಲಿಕ್ ಅವರು, ಗೋವು ಈ ಸಮಾಜಕ್ಕೆ ಹಲವಾರು ಕೊಡುಗೆಯನ್ನು ನೀಡುತ್ತದೆ, ಆದರೆ ಅದರ ಹತ್ಯೆ ಮಾಡುವುದು ಸರಿಯಲ್ಲ. ಗೋವಿನ ಶಾಪ ಅತಿ ಕೆಟ್ಟು ಗೋರಕ್ಷಕರ ಮೇಲೆ ಹಲ್ಲೆಯ ಕೇಸನ್ನು ಹಿಂತೆಗೆದುಕೊಳ್ಳುವುದು ಸರ್ಕಾರ ತಿರುಗೇಟಾಗುತ್ತದೆ. ಅದೇ ಜನರು ಕಾಂಗ್ರೆಸ್ ನಾಯಕರನ್ನು ಅದೇ ಮರಕ್ಕೆ ಕಟ್ಟಿ ಹೊಡೆಯುವ ಪರಿಸ್ಥಿತಿ ನಿರ್ಮಾಣವಾಗುತ್ತದೆ. ಓಟಿಗಾಗಿ ಇವರನ್ನು ಬಚಾವ್ ಮಾಡಿದ್ದರೆ ತಿರುಗೇಟಾಗುತ್ತದೆ. ಇಂಘಳಿ ಘಟನೆ ವೈರಸ್ ಮಾದರಿಯಲ್ಲಿ ಹರಡುವ ಮೊದಲು ಎಚ್ಚರ ವಹಿಸಬೇಕು. ಸಾಂಕೇತಿಕವಾಗಿ ಇಂಘಳಿಗೆ ಹೋಗಲು ಸಿದ್ಧರಾಗಿದ್ದೇವೆ ಎಂದರು. ಇಂಘಳಿಯಲ್ಲಿ ಗೋರಕ್ಷಕರ ಮೇಲೆ ಹಲ್ಲೆ ನಡೆಸಿ ಎಲ್ಲರನ್ನು ಬಂಧಿಸಲೇಬೇಕು. ಸೌಹಾರ್ದತೆಯ ಮಾತು ಕೇಳುವವರು ಹಲ್ಲೆ ನಡೆದಾಗ ಎಲ್ಲಿದ್ರು ಈ ಆಟವನ್ನು ನಿಲ್ಲಿಸಿ ಎಂದರು. ಬೆಳಗಾವಿಯಿಂದ ಇಂಗ್ಲಿ ಚಲೋ ಈ ಕರೆಯನ್ನ ನಮ್ಮ ರಾಜ್ಯ ಅಧ್ಯಕ್ಷರು ಗಂಗಾಧರ ಕುಲಕರ್ಣಿ ಅವರು ಕೊಟ್ಟಿದ್ರಿಂದ ಇಡೀ ರಾಜ್ಯದ ಮೂಲೆ ಮೂಲೆಯಿಂದ ನಮ್ಮ ಎಲ್ಲ ಪದಾಧಿಕಾರಿಗಳು, ಹಿಂದೂ ಸಂಘಟನೆಯವರು ಮತ್ತು ಭಾಜಪದವರು ಕೂಡ ಈ ಪ್ರತಿಭಟನೆಗೆ ಕೈ ಜೋಡಿಸಿದ್ದಾರೆ. ಇದೊಂದು ಸಂವಿಧಾನ ಬಾಹಿರ, ಕಾನೂನು ಬಾಹಿರವಾದಂಥ ಒಂದು ಸಣ್ಣ ಗ್ರಾಮದಲ್ಲಿ ಸೊಕ್ಕಿನಿಂದ ನಮ್ಮ ಗೋರಕ್ಷಕರನ್ನ ಮರಕ್ಕೆ ಕಟ್ಟಿ ಹೊಡಿತಾರೆ ಅಂತಂದ್ರೆ ಇದು ಪಾಕಿಸ್ತಾನ, ಅಫ್ಘಾನಿಸ್ತಾನ, ತಾಲಿಬಾನ್ ಮಾದರಿಯಲ್ಲಿ ನಡೀತಾ ಇರುವಂತ ಈ ಕುಕೃತ್ಯಕ್ಕೆ ನಾವು ಪ್ರತಿಭಟನೆ ಮಾಡಬಾರ್ದಾ? ಇದನ್ನು ಖಂಡಿಸಬಾರ್ದಾ? ಇವತ್ತು ಡೈವರ್ಟ್ ಮಾಡುವಂತ ಪ್ರಯತ್ನವನ್ನ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ. ನಮ್ಮ ಹುಡುಗರ ಮೇಲೆ ಬೇರೆ ಬೇರೆ ರೀತಿಯ ಅಪಾದನೆಗಳನ್ನು ಹಾಕ್ತಾ ಇದ್ದಾರೆ. ಗೋರಕ್ಷಕರು ಯಾರಿದ್ದಾರೆ ಅವರು ಎಂದೂ ಯಾವತ್ತಿಗೂ ಕೂಡ ಡೈವರ್ಟ್ ಆಗುವಂತ ಬೇರೆ ಕುಕೃತ್ಯ ಮಾಡುವಂತವ್ರು ಅಲ್ಲ. ಇದನ್ನು 100ಕ್ಕೆ 100 ನಾನು ಹೇಳ್ತಾ ಇದ್ದೀನಿ. ಒಂದು ಕಂಬಕ್ಕೆ, ಒಂದು ಗಿಡಕ್ಕೆ ಕಟ್ಟಿ ಹೊಡಿತಾರೆ ಅಂತನ್ನುವಂಥದ್ದು ಇದು ಬಹಳ ಗಂಭೀರವಾದಂತ ವಿಷಯ. ಸರ್ಕಾರ, ಡಿಪಾರ್ಟ್ಮೆಂಟು ಬಹಳ ಗಂಭೀರವಾಗಿ ತಗೊಳ್ಬೇಕು, ಅದ್ರ ಬಗ್ಗೆ ಹೇಳಬೇಕು. ಅದನ್ನು ಬಿಟ್ಟು ಬೇರೆ ಬೇರೆ ರೀತಿಯ ಅದನ್ನ ಡೈಲ್ಯೂಟ್ ಮಾಡುವಂತ ಪ್ರಯತ್ನ ಮಾಡ್ತಾ ಇರೋದು ನಿಮಗೆ ಶೋಭೆ ತರುವಂತದ್ದಲ್ಲ. ನೀವು ಕಾನೂನು ರಕ್ಷಕರು, ಸಾರ್ವಜನಿಕವಾಗಿ ರಕ್ಷಣೆ ಕೊಡಬೇಕು. ಅದನ್ನು ಬಿಟ್ಟು ಮಾಡ್ತಾ ಇರುವಂತ ಈ ಕುಕೃತ್ಯ ಮಾಡ್ತಾ ಇರುವಂತವರಿಗೆ ರಕ್ಷಣೆ ಕೊಡೋದು, ಅವರನ್ನ ಬಚಾವ್ ಮಾಡೋದು, ಅವರಿಗೆ ಪ್ರೋತ್ಸಾಹ ಕೊಡೋದು, ಕಾಂಗ್ರೆಸ್ಸಿನ ಮಾತು ಕೇಳಿಕೊಂಡು ಪೊಲೀಸ್ ಡಿಪಾರ್ಟ್ಮೆಂಟ್ ಏನಾದ್ರೂ ಮಾಡಿದ್ರೆ ನಿಮಗೆ ತಿರುಗು ಮಂತ್ರ ಆಗತ್ತೆ. ನಿಮಗೂ ಕೂಡ ಕಂಬಕ್ಕೆ ಕಟ್ಟು ಹೊಡೆಯುವಂತ ಪರಿಸ್ಥಿತಿ ಬರುತ್ತೆ. ಡಿಜಿಹಳ್ಳಿ, ಕೆಜಿಹಳ್ಳಿ, ಶಿವಮೊಗ್ಗ ಘಟನೆ, ಮೈಸೂರು ಉದಯನಗರದ ಉದಯಗಿರಿಯ ಘಟನೆ, ಹುಬ್ಬಳ್ಳಿಯ ಘಟನೆ ಒಂದ್ಸಲ ನೆನಪು ಮಾಡ್ಕೊಳ್ಳಿ. ಪೊಲೀಸ್ ಸ್ಟೇಷನ್ ನುಗ್ಗಿದ್ರು, ಎಸ್ಪಿಗಳನ್ನು ಓಡಿಸಿದ್ರು, ಪೊಲೀಸ್ ಜೀಪ್ ಅನ್ನು ಉಲ್ಟಾ ಪಲ್ಟಾ ಮಾಡಿ ಸುಟ್ಟು ಹಾಕಿದ್ರು. ಇದು ಯಾಕೆ? ಇವ್ರಿಗೆ ಎಲ್ಲಿ ಬಂತು ಈ ಧೈರ್ಯ? ಇದೇ ರೀತಿಯ ಅವರನ್ನ ಬಚಾವ್ ಮಾಡುವಂತ ಪ್ರಕ್ರಿಯೆ ಮಾಡ್ತಾ ಇರೋದ್ರಿಂದನೇ ಈ ಜಿಹಾದಿ ಮಾನಸಿಕತೆ, ಈ ಅಫ್ಘಾನಿಸ್ತಾನದ ತಾಲಿಬಾನ್ ಮಾನಸಿಕತೆ ನಿರ್ಮಾಣ ಆಗ್ತಾ ಇರೋದೇ ಈ ಕಾರಣದಿಂದ. ಗೋರಕ್ಷಕರಿಂದ ಅಲ್ಲ, ಹಿಂದೂಗಳಿಂದ ಅಲ್ಲ. ಹಿಂದೂ ಕಾರ್ಯಕರ್ತರು ಎಂದೂ ಯಾವತ್ತಿಗೂ ಕೂಡ ಈ ರೀತಿಯ ಕುಕೃತ್ಯ ಮಾಡುವಂತವರಲ್ಲ. ಹಾಗಾಗಿ ನಮಗೆ ಸಿಟ್ಟು ಬಂದಿದ್ದು ಇವತ್ತು ಗೋರಕ್ಷಕರನ್ನ, ಪ್ರಾಮಾಣಿಕವಾಗಿ ಗೋರಕ್ಷಣೆ ಮಾಡುವಂತವರನ್ನ ಮರಕ್ಕೆ ಕಟ್ಟಿ ಹೊಡೆಯುವಂತ ಧೈರ್ಯ ಎಲ್ಲಿ ಬಂತಾರೆ? ಈ ಜಿಹಾದಿ ಗುಂಡಾಗಳಿಗೆ ಎಚ್ಚರಿಕೆ ಕೊಡ್ತಾ ಇದ್ದಾರೆ. ಇನ್ನು ಮುಂದೆ ಈ ರೀತಿ ಮಾಡಿದರೆ ಪೊಲೀಸರು ಏನು ಮಾಡುತ್ತಾ ಇಲ್ಲ ಅಂತ ಗೊತ್ತಾಗಿದೆ.
ಕಾಂಗ್ರೆಸ್ ಸರ್ಕಾರವು ಏನು ಮಾಡ್ತಾ ಇಲ್ಲ ಅಂತ ಗೊತ್ತಾಗಿದೆ. ಇನ್ನು ಹಿಂದೂ ಸಮಾಜ ಅದಕ್ಕೆ ಉತ್ತರ ಕೊಡಬೇಕಾಗತ್ತೆ ಅಂತನ್ನುವಂತ ಎಚ್ಚರಿಕೆ ಕೊಡ್ತೀನಿ. ಇದಲ್ಲದೆ ಗೋಹತ್ಯೆ ನಿಷೇಧ ಕಾನೂನು ಕರ್ನಾಟಕದಲ್ಲಿ ಜಾರಿ ಇದ್ದಾಗಲೂ ಕೂಡ ನಿರಂತರವಾಗಿ ರಸ್ತೆ ಮೇಲೆ ಓಪನ್ ಆಗಿ ಲಾರಿಗಳಲ್ಲಿ ಗಾಡಿಗಳಲ್ಲಿ ಆಕಳಗಳನ್ನು ತಗೊಂಡು ಹೋಗ್ತಾ ಇರೋದು ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಒಬ್ಬರಾದ್ರೂ ಒಂದು ಆಕಳಾದ್ರೂ ಹಿಡಿದಿದ್ರೆ ನೀವು? ಯಾಕೆ ಹಿಂದೂ ಕಾರ್ಯಕರ್ತರ ಕಣ್ಣಿಗೆ ಮಾತ್ರ ಕಾಣುತ್ತೆ? ಯಾಕೆ ಕೋಮು ಗಲಭೆಗಳಾಗ್ತವೆ? ಇದೇ ಕಾರಣದಿಂದ ನೀವು ನಿಮ್ಮ ಕರ್ತವ್ಯ ಮಾಡ್ತಾ ಇಲ್ಲ. ಅದಕ್ಕೆ ಕಾಂಗ್ರೆಸ್ಸಿನ ಮಾತು ಕೇಳಬೇಡಿ, ಯಾವುದೇ ರಾಜಕೀಯ ಪಕ್ಷದವರ ಮಾತು ಕೇಳಬೇಡಿ. ಕಾನೂನು ಏನ್ ಹೇಳ. ಇನ್ನು ಶ್ರೀರಾಮ ಸೇನೆಯ ರಾಜ್ಯಾಧ್ಯಕ್ಷ ಗಂಗಾಧರ ಕುಲಕರ್ಣಿ ಅವರು ರಾಜ್ಯದಲ್ಲಿ ಗೋಹತ್ಯೆ ನಿಷೇಧ ಮತ್ತು ಗೋರಕ್ಷಣಾ ಕಾನೂನಿದೆ, ಆದರೂ ಗೋವುಗಳ ಸಾಗಾಟ, ಗೋವುಗಳ ಹತ್ಯೆ ನಿರಂತರವಾಗಿದೆ. ಇದನ್ನು ತಡೆಯಲು ಹೋದ ಗೋರಕ್ಷಕರಿಗೆ ಪೊಲೀಸರು ಹೆದರಿಸುತ್ತಿದ್ದಾರೆ. ಎಲ್ಲೇ ರಾಜ್ಯದಲ್ಲಿ ಗೋ ಸಾಗಾಟ ಕಂಡು ಬಂದ್ರೆ ಪೊಲೀಸ್ ಠಾಣೆಗೆ ಮಾಹಿತಿ ನೀಡಿ, ಪೊಲೀಸರು ಬರೆದಿದ್ರೆ ಶ್ರೀರಾಮ ಸೇನೆ ಕಾರ್ಯಕರ್ತರಿಗೆ ತಿಳಿಸಿ. ಗೋರಕ್ಷಣೆಗಾಗಿ ಶ್ರೀರಾಮ ಸೇನೆ ಬೀದಿಗಿಳಿಯಲು ಸಿದ್ಧ. ಗೋರಕ್ಷಣೆಯನ್ನು ಮಾಡದಿದ್ರೆ ಸರ್ಕಾರಕ್ಕೆ ತಕ್ಕ ಉತ್ತರ ಕೊಡಬೇಕಾಗುತ್ತದೆ ಎಂದು ಖಡಕ್ ಎಚ್ಚರಿಕೆ ನೀಡಿದ್ರು. ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಸಲ್ಲಿಸಿದ ಶ್ರೀರಾಮ ಸೇನೆ ಕಾರ್ಯಕರ್ತರು ಹುಕ್ಕೇರಿ ತಾಲೂಕಿನ ಇಂಘಳಿ ಕಡೆ ಪ್ರಯಾಣಿಸಲು ಮುಂದಾದಾಗ ಪೊಲೀಸರು ಮತ್ತು ಪ್ರತಿಭಟನಾಕಾರರ ನಡುವೆ ಮಾತಿನ ಚಕಮಕಿ ಉಂಟಾಗಿ ಪ್ರಮೋದ್ ಮುತ್ತಲಿಕ್ಕಿ ಸೇರಿದಂತೆ ಹಲವರನ್ನು ಪೊಲೀಸರು ವಶಕ್ಕೆ ಪಡೆದು ವ್ಯಾನಿನಲ್ಲಿ ಕರೆದೊಯ್ದರು.